ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ನ ಬಳಿಕ ನಾಯಕತ್ವ ಬದಲಾವಣೆ ಅನ್ನುವಂತ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು. ಇದೀಗ ಬಜೆಟ್ ಸೆಷನ್ ವೇಳೆನೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಇದು ಅನೇಕ ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ 1-to-1 ಮಾತುಕತೆಯನ್ನು ನಡೆಸಿದ್ದಾರೆ. ವಿಧಾನಸಭೆ ಆವರಣದ ಸಿಎಂ ಕಚೇರಿಯಲ್ಲಿ ಈ ಮಹತ್ವದ 1-to-1 ಮಾತುಕತೆ ನಡೆದಿರೋದು ಸುಮಾರು 45 ನಿಮಿಷಗಳ ಕಾಲ. ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಇವರ ಈ ಭೇಟಿ, ಈ 1-to-1 ಚರ್ಚೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಸಿಎಂ ಡಿಸಿಎಂ ಮಧ್ಯೆ ಹಾಗಾದ್ರೆ 45 ನಿಮಿಷ ಏನ್ ಚರ್ಚೆ ಆಯ್ತು ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಡಿಸಿಎಂ ಎಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಕೊಟ್ಟ ಮಾತು, ಶಪಥ, ಆಡಿದ ಮಾತು, ನಂಬಿಕೆ ಇಂಥವೆಲ್ಲವನ್ನು ಬಹಳ ಓಪನ್ ಆಗಿ ಮಾತನಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು. ಅದೇ ವಿಚಾರ ಇಲ್ಲಿ ಚರ್ಚೆ ಮಾಡಿದ್ರಾ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರಾ? ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದರಂತೆ ನಾನು ನಡೀತೀನಿ ಅಂತ ಮುಖ್ಯಮಂತ್ರಿಗಳು ತಮ್ಮ ಎಂದಿನ ಸ್ಟೇಟ್ಮೆಂಟನ್ನೇ ಕಂಟಿನ್ಯೂ ಮಾಡಿದ್ರಾ? ಈ ರೀತಿಯ ಪ್ರಶ್ನೆ ಇದೆ. ಸದ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 45 ನಿಮಿಷಗಳ ಕಾಲ ನಡೆಸಿದಂತಹ ರಹಸ್ಯ ಮಾತುಕತೆ ಕುರಿತಾಗಿ ಕುತೂಹಲ ಏರ್ಪಟ್ಟಿದೆ. ಆ್ಯಂಡ್ ಅವರು ಸಭೆ ಮಾಡಿದ ಫೋಟೋ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸ್ತಾ ಇದ್ದೀರಿ.